Number 6. A cottage industry produces a certain number of pottery articles in a day. Okay, ಇದು question number 2 ನಲ್ಲಿರೋ ಕ್ವೆಶ್ಚನ್ ತರ ಸೇಮ್ ಆಗೇ ಇದೆ. ಸೊ ಡೈರೆಕ್ಟ್ಲಿ ನಾನು ಸಾಲ್ವ್ ಮಾಡಕ್ಕೆ ಹೋಗ್ತೀನಿ. ಅಲ್ಲಿ ನಾನು ಯಾವ ತರ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಸೊ ಮತ್ತೆ ಅದನ್ನೇ ರಿಪೀಟ್ ಮಾಡಲ್ಲ. ಸೊ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಹೋಗೋಣ. It was observed on a particular day that the cost of production of each article was 3 more than twice the number of articles produced on that day. If the total cost of production on that day was 90, find the number of articles produced and cost of each article. Same problem ಇದೆ. ಓಕೆ, ಅಲ್ಲೂ ಕೂಡ ಟಾಯ್ಸ್ ಮೇಲೆ ಮಾಡಿದ್ರಿ ಅಲ್ವಾ. ಪರ್ ಡೇ ಇಷ್ಟು ಟಾಯ್ಸ್ ಅಂದ್ರೆ ಒಂದು ಟಾಯ್ಗೆ ಇಷ್ಟು ಖರ್ಚು ಬರುತ್ತೆ, ಕಾಸ್ಟ್ ಆಗುತ್ತೆ. ಸೊ ನಿಮಗೆ ಅಲ್ಲಿ ಎಷ್ಟು ಟಾಯ್ಸ್ ಅಂದ್ರೆ ಮಾಡಿದ್ರಿ, ಆಮೇಲೆ ಕಾಸ್ಟ್ ಆಫ್ ಈಚ್ ಟಾಯ್ನ ಮಾಡಿದ್ರಿ ಅಲ್ಲಿ ಕ್ವೆಶ್ಚನ್ ನಂಬರ್ 2 ಅಲ್ಲಿ. ಇದು ಸೇಮ್ ಪ್ಯಾಟರ್ನ್. ಓಕೆನಾ. ಸೊ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಎಷ್ಟು ಪ್ರೊಡ್ಯೂಸ್ ಆಯ್ತು ಅಂತ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಡೇ ಎಷ್ಟು ಅಂತ ಗೊತ್ತಿಲ್ಲ. ಸೊ ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಒನ್ ಆರ್ಟಿಕಲ್, ಒಂದು ಆರ್ಟಿಕಲ್ಗೆ ಎಷ್ಟು ಖರ್ಚಾಯ್ತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಟೋಟಲ್ ಕಾಸ್ಟ್ ಆಟೋಮೆಟಿಕ್ ಬಂದೇ ಬರುತ್ತೆ ಅಲ್ವಾ. ಸೊ ಒನ್ ಆರ್ಟಿಕಲ್ಗೆ ಒಂದು 10 rupees ಬಂದಿತ್ತು ಅಂದ್ರೆ ಅವತ್ತಿನ ದಿವಸ ಏನಾಗುತ್ತೆ, ಒಂದು 50 ಆರ್ಟಿಕಲ್ಸ್ ಪ್ರೊಡ್ಯೂಸ್ ಆಗಿದ್ರೆ 50 into 10 ಏನ್ ಮಾಡ್ತೀರಾ, 500. ಟೋಟಲ್ ಕಾಸ್ಟ್ 500 ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಅದೇ ತರ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಒನ್ ಆರ್ಟಿಕಲ್. ಸೊ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ಅವರು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಅಂದ್ರೆ ಒನ್ ಆರ್ಟಿಕಲ್ was 3 more than twice the number of articles produced. Number of articles produced ಏನಿದೆ, x ಇದೆ, ಇದರ ಟ್ವೈಸ್ ಇದೆ ಅಂತೆ. ಹಾಗೇನೆ 3 more than ಅಂದ್ರೆ ಪ್ಲಸ್ 3. ಓಕೆ, 3 plus 2x ಇದಿಷ್ಟು ಕಂಡೀಷನ್ಸ್. ಸೊ ಇವಾಗ ಒಂದು ಪರ್ಟಿಕ್ಯುಲರ್ ಡೇನ ಕಾಸ್ಟ್ ಆಫ್ ಪ್ರೊಡಕ್ಷನ್ 90 ಇದೆ. ಸೊ ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂಡ್ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ಸೊ ಡೈರೆಕ್ಟ್ಲಿ ಫಾರ್ಮುಲಾಗೆ ಬರ್ತೀನಿ. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದ್ಯಾಟ್ ಡೇ ಆ್ಯಂಡ್ ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಟಿಕಲ್. ಟೋಟಲ್ ಕಾಸ್ಟನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, ನೀವು ಒಂದು ಶಾಪ್ಗೆ ಹೋದಾಗ ನೀವು ಒಂದು 10 ಪೆನ್ಸ್ನ ತಗೊಂಡ್ರಿ. ಓಕೆನಾ. 10 ಪೆನ್ಸ್ ತಗೊಂಡಾಗ ನೀವು ಈಚ್ ಪೆನ್ದು ರೇಟ್ ಕೇಳ್ತೀರಾ. ಓಕೆ, ಈಚ್ ಪೆನ್ಗೆ ಒಂದು 10 rupees ಇತ್ತು ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ, 10 into 10 ಟೋಟಲ್ ಕಾಸ್ಟ್ 100 ಅಂತ ಮಾಡ್ತೀರಾ. ಸೊ ಅದೇ ತರ ಈ ಫಾರ್ಮುಲಾ ಕೂಡ. ಓಕೆನಾ, ಗೊತ್ತಾಯ್ತಲ್ಲ. ಸೊ ಟೋಟಲ್ ಕಾಸ್ಟ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ, ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್. ಸೊ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಏನಂತ ತಗೊಂಡಿದೀವಿ, ಎಕ್ಸ್ ಇದೆ. ಓಕೆ, ಸೊ ಇಲ್ಲಿ ಟೋಟಲ್ ಕಾಸ್ಟ್ ಅನ್ನು ಕೊಟ್ಟಿದ್ದಾರೆ ಅವರು, ಒಂದು ದಿವಸದ್ದು 90 ಡಿಗ್ರಿ. ಓಕೆ, ಸೊ ಇನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಒನ್ ಆರ್ಟಿಕಲ್ ಎಷ್ಟಿದೆ ಅಂತೆ, 3 into 2x. ಸಾರಿ, 3 plus 2x. ಓಕೆ, ಸೊ ಇದನ್ನ ಇವಾಗ ಸಿಂಪ್ಲಿಫೈ ಮಾಡೋಣ. 3 into x 3x plus 2x into x 2x square. ಈ ಕಡೆಗೆ 90 ಇದೆ. ಸೊ ಇವನ್ನ ಎಲ್ಲ ಒಂದೇ ಕಡೆಗೆ ಮಾಡ್ಕೊಂಡ್ಬಿಡೋಣ. 2x square plus 3x. ಸೊ ಇದನ್ನ ನಾನು ಆ ಕಡೆಗೆ ಒಯ್ಯೋದ್ರಿಂದ ನೆಗೆಟಿವ್ ಆಗುತ್ತೆ. ಸೊ -90 = 0. ಓಕೆ, ಸೊ ಇವಾಗ ನೋಡಿ ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಕೊಯಿಫಿಷಿಯಂಟ್ 2 ಇದೆ, ಹಾಗೆ ಕಾನ್ಸ್ಟೆಂಟ್ ಟರ್ಮ್ 90 ಇದೆ. ಸೊ 90 into 2 ಮಾಡ್ತೀರಾ ಫಸ್ಟ್ಗೆ. ಸೊ 180 ಬರುತ್ತೆ. ಓಕೆನಾ. ಸೊ 180ನ ಯಾವ ಥರ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂದರೆ ಪ್ಲಸ್ 3x ಬರಬೇಕು. ಪ್ಲಸ್ ಆ್ಯಂಡ್ ಮೈನಸ್ ಮಾಡಿದ್ರೆ ಆ ಫ್ಯಾಕ್ಟರ್ಸನ್ನು ಪ್ಲಸ್ 3x ಬರಬೇಕು. ಆ ಥರ ನೀವು ಫ್ಯಾಕ್ಟರೈಸೇಷನ್ನ ಮಾಡಬೇಕಾಗುತ್ತೆ. ಸೊ 180ಯ ಫ್ಯಾಕ್ಟರ್ಸ್ ನೋಡೋಣ. ಫಸ್ಟ್ಗೆ 2 ಇಂದ ಮಾಡೋಣ. 2 9s 18, ದೆನ್ 0, ಆಮೇಲೆ 0 ಇರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. ಸೊ 2 4s ಆ್ಯಂಡ್ 5. ಓಕೆ, ಸೊ 45 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3. ಸೊ 3ನ ತಗೋತಾ ಇದ್ದೀನಿ. 3 1s 3, 15 ಉಳ್ಕೊಳ್ಳುತ್ತೆ. 3 5s 15. ಓಕೆ, ಅಗೇನ್ ನೆಕ್ಸ್ಟ್ 3 5s 15, 5 1s 5 1s 5. ಓಕೆ, ಸೊ ಈಗ ಕಾಂಬಿನೇಷನ್ ಮಾಡಿ ನೋಡಿ. 2 into 2, 2 2s 4, 4 3s 12 ಆ್ಯಂಡ್ 5 3s 15. ಅಂದರೆ 15
12s are 180. ಅಗೇನ್ ನೋಡಿ 15 ಅಲ್ಲಿ -12 ಮಾಡಿದ್ರೆ 3 ಬರುತ್ತೆ. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ಸ್ 15 and 12. ಸೊ ಇದನ್ನೇ ನಾನು ತಗೊಳ್ತೀನಿ. ಸೊ 2x square plus 15x minus 12x minus 90 equal to 0. ಸೊ x ನ ಕಾಮನ್ ತೆಗೆದಾಗ 2x ಪ್ಲಸ್ 15 ಉಳ್ಕೊಳ್ಳುತ್ತೆ. ಹಾಗೆಯೇ ಈ ಕಡೆ 90 ಎರಡರ ನಡುವೆ ಕಾಮನ್ 6 ಬರುತ್ತೆ. ಓಕೆ, 6ನ ಕಾಮನ್ ತಗೊಳ್ಳೋಣ. ಸೊ 2x ಒಳಗಡೆ ಸೊ ಪ್ಲಸ್ 6 15s ಓಕೆ 90 ಆಗುತ್ತೆ. We got x minus 6 equal to 0 and 2x plus 15 equal to 0. Okay, then again x minus 6 equal to 0, x equal to 6 ಆಯಿತು. Okay, next 2x plus 15 equal to 0, x equal to minus 15 upon 2 ಆಗುತ್ತೆ. ಓಕೆ, ಡೈರೆಕ್ಟ್ಲಿ ಮಾಡಿದೆ ನಾನು. ಪ್ಲಸ್ 15ನ ಈ ಕಡೆ ಕಳಿಸಿದ್ರೆ -15 ಆಗುತ್ತೆ. ಆಮೇಲೆ ಎಕ್ಸ್ನ ಜೊತೆಗೆ 2 ಇರೋದ್ರಿಂದ ಅದು ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ ಈ ಟರ್ಮ್ನ ನಾವು ತಗೊಳ್ಳೋ ಆಗಿಲ್ಲ. -15/2 ಅನ್ನೋ ಏನಿದೆ ಕಾಸ್ 2 ಇರಲ್ಲ, ಆಮೇಲೆ ನಂಬರ್ ಆಫ್ ಆರ್ಟಿಕಲ್ಸು ಇರಲ್ಲ ಅಲ್ವಾ. ಸೊ ಇದನ್ನು ಬಿಟ್ಟು x equal to 6, x equal to 6 ಅಂದರೆ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಈಕ್ವಲ್ ಟು 6 ಅಂತ ತಗೊಂಡ್ರೆ ಆವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ 1 ಆರ್ಟಿಕಲ್ ಎಷ್ಟಾಗುತ್ತೆ ನೋಡಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ 1 ಆರ್ಟಿಕಲ್ ಅಲ್ಲಿ ಎಕ್ಸ್ನ ವ್ಯಾಲ್ಯೂನ ಪುಟ್ ಮಾಡೋಣ. 3 + 2x, ಎಕ್ಸ್ ಏನಿದೆ 6 ಇದೆ. ಸೊ 3 + 12, ಓಕೆ 3 + 6 × 2 12 ಅಲ್ವಾ, 12. ಸೊ 15 ಬಂತು. ಸೊ ಫೈನಲ್ ಆನ್ಸರ್ ಈಸ್ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಈಸ್ 6 and cost of production of one article will be 15. Okay, ಇದು ಫೈನಲ್ ಆನ್ಸರ್. ಸೊ ಸ್ಟೂಡೆಂಟ್ಸ್, ಚಾನೆಲ್ನ ವಿಸಿಟ್ ಮಾಡಿದಾಗ ಪ್ಲೇ ಲಿಸ್ಟ್ನ ಚೆಕ್ಔಟ್ ಮಾಡಿ. ಅಲ್ಲಿ ನಿಮಗೆ ಪ್ರತಿಯೊಂದು ಚಾಪ್ಟರ್ನ ಸಪ್ರೇಟ್ ಆಗಿ ಪ್ರತಿಯೊಂದು ಬೇರೆ ಬೇರೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ ಸಿಗುತ್ತೆ. ಪ್ಲೀಸ್ ಗೋ ಟು ಪ್ಲೇ ಲಿಸ್ಟ್. ಓಕೆ, ಅಲ್ಲಿ ನಿಮಗೆ ಎಲ್ಲ ಕ್ವಶನ್ಸು ಕಂಪ್ಲೀಟ್ ಆಗಿ ಸಿಗುತ್ತೆ ಸೀರಿಯಲ್ ವೈಸ್. ಓಕೆನಾ? ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.